ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನಿರುದ್ಧ್. ಅಪ್ಪ ಅವರು ಕರ್ನಾಟಕ ರತ್ನ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ 75ನೇ ಹುಟ್ಟುಹಬ್ಬದ ಪ್ರಯುಕ್ತ ಕೆಲವು ವಿಷಯಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಬಹುಶಃ ಆ ವಿಷಯಗಳು ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಳ್ತೀನಿ, ಹಾಗಾಗಿ ದಯವಿಟ್ಟು ಇದನ್ನು ಗಮನಿಸಿ. ವಿಷ್ಣು ಸರ್ ಅವರಿಗೆ ಕರ್ನಾಟಕದ ಅತ್ಯುನ್ನತ ಗೌರವ ಕರ್ನಾಟಕ ರತ್ನ ಸಿಕ್ಕಿದೆ. ನಿಮಗೆ ಹೇಗನ್ನಿಸ್ತಿದೆ? ತುಂಬ ಸಂತೋಷ ಇದೆ, ತುಂಬ ಹೆಮ್ಮೆ ಅನ್ನಿಸ್ತಿದೆ. ವಿಷ್ಣುವರ್ಧನ್ ಅವರ ಜೀವನದಲ್ಲಿ ಕುಟುಂಬದ ಪಾತ್ರ ಹೇಗಿತ್ತು ಮತ್ತು ಎಷ್ಟು ಮಹತ್ವದ್ದು? ತುಂಬ ಮಹತ್ವದ್ದು ಅವ್ರಿಗೆ, ತುಂಬ ಅಂದರೆ ತುಂಬಾ ಮಹತ್ವದ್ದು. ತುಂಬ ನಮ್ಮ ಬಗ್ಗೆ ಒಂದು ಪಾಸಿಟಿವ್ನೆಸ್ ತುಂಬ ಇತ್ತು ಅವ್ರಿಗೆ. ಒಂದು ಆತ್ಮೀಯತೆ ಆಗಿರಬಹುದು ಅಥವಾ ನಮಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರು ತುಂಬ ಪ್ರಯತ್ನ ಪಡ್ತಾಯಿದ್ರು. ಏನಾದರೂ ತೊಂದರೆ ಏನಾದರೂ ಆಯಿತು ಅಂತಂದರೆ ಅವರು ತುಂಬ ಕಷ್ಟಪಡೋರು, ಅವರು ತುಂಬ ಬೇಜಾರು ಮಾಡ್ಕೊಳ್ಳೋರು. ಹಾಗಾಗಿ ನಮ್ಮ ಕುಟುಂಬದವ್ರ ಬಗ್ಗೆ ಅವ್ರಿಗೆ ತುಂಬ ಅಂದರೆ ತುಂಬಾ ಪ್ರೀತಿ, ಮಮತೆ ತುಂಬ ಇತ್ತು ಅವ್ರಿಗೆ. ವಿಷ್ಣುವರ್ಧನ್ ಅವರನ್ನು ಸಾಹಸ ಸಿಂಹ ಎಂದು ಕರೆಯಲು ಕಾರಣವೇನು? ನಮ್ಮೆಲ್ರಿಗೂ ಗೊತ್ತೇ ಇದೆ, ಅವರ ಜೀವನದುದ್ದಕ್ಕೂ ಅವರು ಸಾಕಷ್ಟು ಸಾಹಸಗಳನ್ನು ಎದುರಿಸ್ಕೊಂಡೇ ಬಂದಿದ್ದಾರೆ. ಹಾಗಾಗಿ ಒಂದು ಸಿನಿಮಾಯಿಂದ ಪ್ರಾರಂಭ ಆಯಿತು, ಆದರೆ ಅವರ ಇಡೀ ಜೀವನವೇ ಸಾಹಸಮಯವಾಗಿತ್ತು. ಹಾಗಾಗಿ ಅವರು ಸಾಹಸ ಸಿಂಹ. ನಟನೆ ಹೊರತಾಗಿ ವಿಷ್ಣು ಸರ್ ಅವರ ಹವ್ಯಾಸಗಳೇನು? ಮನೆಯಲ್ಲಿ ಮೇಲೆಗಡೆ ಒಂದು ಕೋಣೆ ಇತ್ತು, ಅಲ್ಲಿ ಒಂದು ಕ್ಯಾರಿಯೋಕೆನೂ ಇತ್ತು. ಅಲ್ಲಿ ತುಂಬ ಹಾಡೋರು ಅವರು. ಅಲ್ಲಿ ಒಂದು ಮ್ಯೂಸಿಕ್ ರೂಮೇ ಇತ್ತು. ಅವ್ರ ಕೀಬೋರ್ಡ್ ಇತ್ತು, ಡ್ರಮ್ಸ್ ಇತ್ತು, ಡ್ರಮ್ಸ್ ನುಡ್ಸೋರು ಅವರು, ಕೀಬೋರ್ಡು ನುಡ್ಸೋರು, ಆಮೇಲೆ ಹಾಡು ಹೇಳೋರು, ತುಂಬ ಸಲ ಹಾಡು ಹೇಳೋರು. ಅಲ್ಲಿ ಮೆಡಿಟೇಷನ್ ಕೂಡ ಮಾಡೋರು. ಸೊ ಆ ಒಂದು ಕೋಣೆ ಮೇಲ್ಗಡೆ ಇದ್ದದ್ದು ಒಂದು ಕೋಣೆ, ಅವರು ಜಾಸ್ತಿ ಅಲ್ಲೇ ಇರ್ತಾಯಿದ್ರು ಅವರು. ವಿಷ್ಣು ಸರ್ ಅವರ ಬಗ್ಗೆ ನಿಮಗೆ ಸದಾ ನೆನಪಾಗುವ ಒಂದು ಸ್ಮರಣೆ ಯಾವುದು? ಧರ್ಮಸ್ಥಳದಲ್ಲಿ ಅವ್ರಿಗೆ ಒಬ್ಬರು ಸರ ಹಾಕಿದ್ರು, ಮಂಜುನಾಥ ಸ್ವಾಮಿದು. ಹಾಕಿದ ತಕ್ಷಣ ಅವ್ರಿಗೇನು ಅನ್ನಿಸ್ತು ಗೊತ್ತಿಲ್ಲ, ಅದನ್ನು ತೆಗೆದುಬಿಟ್ಟು ನನ್ನ ಕತ್ತಲ್ಲಿ ಹಾಕಿದ್ರು. ನನಗೆ ತುಂಬ ಜ್ಞಾಪಕಕ್ಕೂ ಬರುತ್ತೆ. ಜೊತೆಗೆ ಅವರು ನಿಮಗೆ ಒಳ್ಳೆಯದಾಗಲಿ ಅನ್ನಿ ಅಂತ ಹೇಳಿದ್ರು. ಅವ್ರು ಯಾವಾಗಲೂ ಹೇಳ್ತಾ ಇದ್ರು ಅದನ್ನು. ಸಾಕಷ್ಟು ಬಾರಿ ನನ್ನನ್ನು ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಆಶೀರ್ವಾದ ಕೂಡ ನನಗದು ತುಂಬ ಜ್ಞಾಪಕಕ್ಕೆ ಬರುತ್ತೆ. ವಿಷ್ಣು ಸರ್ ಅವರು ಸಿನಿಮಾನ ನೋಡೋ ದೃಷ್ಟಿಕೋನ ಹೇಗಿತ್ತು? ಮೊಟ್ಟ ಮೊದಲನೇದಾಗಿ ಮನೋರಂಜನೆ, ಅದಾದಮೇಲೆ ಒಳ್ಳೆಯ ಸಂದೇಶ ಇರಬೇಕು, ಅಶ್ಲೀಲತೆ ಇರಬಾರ್ದು, ನಂತರ ಹೆಂಗಸರ ಬಗ್ಗೆ, ನಾಯಕರ ಬಗ್ಗೆ ಗೌರವ ಕೊಡುವಂಥ ಸಿನಿಮಾ ಆಗಿರಬೇಕು. ಅವರು ಯಶಸ್ಸು ಹಾಗೂ ವೈಫಲ್ಯಗಳನ್ನು ಹೇಗೆ ಸ್ವೀಕರಿಸ್ತಿದ್ರು? ಅವರು ಒಂದು ಮಾತು ಯಾವಾಗಲೂ ಹೇಳೋರು, ಸಿನಿಮಾ ಓಡದೇ ಇದ್ದರೆ 10 ಜನ ಸ್ನೇಹಿತರು ದೂರ ಹೋಗ್ತಾರೆ ಅಂತ, ಸಿನಿಮಾ ಓಡಿದ್ರೆ 100 ಜನ ವೈರಿಗಳು ಹುಟ್ಕೊಳ್ತಾರೆ ಅಂತ. ಹಾಗೆ ನೋಡ್ತಾ ಇದ್ರು ಅವರು. ವಿಷ್ಣು ಸರ್ಗೆ ಇಷ್ಟ ಆಗದೆ ಇರೋ ಒಂದು ಸಂಗತಿ ಅಂದರೆ ಅದೇನು? ನಕಾರಾತ್ಮಕತೆ ಅವ್ರಿಗೆ ಇಷ್ಟ ಇರಲಿಲ್ಲ, ಯಾವುದೇ ಥರದ ನಕಾರಾತ್ಮಕತೆ. ಹಾಗಾಗಿ ಆ ಥರದ ಮಾತುಗಳು, ಆ ಥರದ ನಡತೆ ಅವರು ಚೂರು ಕೂಡ ಇಷ್ಟಪಡ್ತಿರ್ಲಿಲ್ಲ. ವಿಷ್ಣು ಸರ್ ಸಿನಿಮಾ ಕಾಲವನ್ನು ನೀವು ಯಾವ ಹೆಸರಿಂದ ಕರೆಯೋಕೆ ಇಷ್ಟಪಡ್ತೀರಾ? ಸುವರ್ಣ ಪರ್ವ. ಅವರ ಡಿವಿನಿಟಿ ಬಗ್ಗೆ ಒಂದು ಘಟನೆ ಹಂಚ್ಕೊಳ್ಳಿ. ತುಂಬ ಇವೆ. ಅವರಿದ್ದಾಗ ಸಾಕಷ್ಟಿದ್ವು, ಈಗಲೂ ಕೂಡ ಅಷ್ಟೇ ಇದ್ದಾವೆ. ನಾವು ಯಾವಾಗಲೂ ನಂಬಿದ್ದೀವಿ ಅವರು ಇವಾಗಲೂ ಕೂಡ ನಮ್ಮ ಜೊತೆಯಲ್ಲಿ, ನಮ್ಮಲ್ಲೇ ಇದ್ದಾರೆ ಅಂತ. ಅದನ್ನು ಅವರು ಪದೇ ಪದೇ ಸಾಬೀತು ಕೂಡ ಪಡಿಸ್ತಾ ಇರ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತೇ ಇದೆ, ಕೆಲವು ದಿನಗಳ ಹಿಂದೆ ನಮ್ಮ ಮೇಲೆ, ನಮ್ಮ ಕುಟುಂಬದವ್ರ ಮೇಲೆ ಸಾಕಷ್ಟು ಆರೋಪಗಳನ್ನು ಜನ ಹೊರಿಸಿದ್ರು. ಆವಾಗ ನಾನು ಕೇಳ್ಕೊಂಡಿದ್ದೆ ಅಪ್ಪ ಅವ್ರನ್ನ, ನೀವೇ ನೋಡ್ಕೊಳ್ಳಿ ಅಪ್ಪ ಅಂತ. ಈಗ ನಿಮಗೆ ಗೊತ್ತಿದೆ. ವಿಷ್ಣು ಸರ್ ಅವರ ಸಂಪೂರ್ಣ ಜೀವನನ ಒಂದೇ ಸಿನಿಮಾದಲ್ಲಿ ಹಿಡಿಬೇಕಂದ್ರೆ ಅದು ಯಾವುದು? ಅದು ಅಸಾಧ್ಯ. ಅದು ಸಾಕ್ಷ್ಯಚಿತ್ರ ಮಾಡಬೇಕಷ್ಟೆ. ಕುಟುಂಬದ ಜೊತೆಗೆ ವಿಷ್ಣು ಸರ್ ಅವರ ನಂಟು ಹೇಗಿತ್ತು? ಅವರು
ಯಾವಾಗಲೂ ಹೇಳೋರು, ನಾನು ವಿಷ್ಣುವರ್ಧನ್ ಕಂಪೌಂಡ್ ಆಚೆ ಅಂತ. ಒಳಗಡೆ ಅವರು ವಿಷ್ಣುವರ್ಧನ್ ಆಗಿ ಇರಲಿಲ್ಲ, ಯಾವತ್ತೂ ಇರಲಿಲ್ಲ. ಅವರು ಅಪ್ಪವರಾಗಿ ಇದ್ದರು, ನನಗೆ ಅಪ್ಪವರಾಗಿ. ನಮ್ಮ ಕೀರ್ತಿ ಮತ್ತು ಚಂದನ ಅವ್ರಿಗೆ ಪಪ್ಪ ಆಗಿದ್ದರು, ನನ್ನ ಮಕ್ಕಳಿಗೆ ತಾತ ಆಗಿದ್ದರು. ಅಂತಂದರೆ ತಾತ ಅಂತ ಹೇಳ್ತಾ ಇರಲಿಲ್ಲ, ದಾದಾ ಅಂತ ಕರೀತಾಯಿದ್ರು ಅವರು, ನನ್ನ ಮಕ್ಕಳು. ಅವರು ನಮ್ಮ ಜೊತೆ ಹಾಗೆ ಇದ್ದರು. ವಿಷ್ಣು ಸರು ಸ್ನೇಹಜೀವಿ. ಗೆಳೆಯರ ಜೊತೆ ಅವರು ಹೇಗಿರ್ತಾ ಇದ್ರು? ಒಂದು ಅಂಬರೀಷ್ ಅಂಕಲ್ ನಮಗೆಲ್ರಿಗೂ ಗೊತ್ತೇ ಇದೆ, ಆ ಥರದ ಒಂದು ಸ್ನೇಹ ನಾವು ನೋಡೇ ಇಲ್ಲ, ಇಡೀ ಚಿತ್ರರಂಗದಲ್ಲೇ ನೋಡಿಲ್ಲ. ಅದರ ಜೊತೆಗೆ ತುಂಬ ದೊಡ್ಡ ಒಂದು ಬಳಗ ಕೂಡ ಇತ್ತು ಅವ್ರದ್ದು. ಹಾಗಾಗಿ ಅದಕ್ಕೋಸ್ಕರನೇ ಅವರು ಸ್ನೇಹಲೋಕ ಕ್ರಿಕೆಟ್ ತಂಡ ಹಾಗೂ ಸ್ನೇಹಲೋಕ ಕ್ಯಾರಿಯೋಕೆ ಕ್ಲಬ್ ಕೂಡ ಪ್ರಾರಂಭ ಮಾಡಿದ್ರು. ಸ್ನೇಹಿತರು ಮನೆಗೆ ಬರೋದಷ್ಟೇ ಅವ್ರ ಇಚ್ಛೆ ಆಗ್ತಾಯಿತ್ತು. ಮನೆಯಿಂದ ಆಚೆ ಹೋಗಬೇಕಾದ್ರೆ ಅದು ನನ್ನ ಇಚ್ಛೆ ಅಂತಂದ್ಬಿಟ್ಟು ಯಾವಾಗಲೂ ಹೇಳೋರು. ಅದಕ್ಕೆ ನಾನು ದೊಡ್ಡ ಕಂಪೌಂಡು ಕಟ್ಸಿದ್ದೀನಿ ಅಂತ ಹೇಳೋರು. ತುಂಬ ಪ್ರೀತಿಸೋರು ಸ್ನೇಹಿತರನ್ನು ಅವರು. ಥ್ಯಾಂಕ್ ಯು.